ಫ್ರೆಂಡ್ಸ್, ನಾನು ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನಲ್ ಲೇಡೀಸ್ ಕ್ಲಬ್. ಇನ್ನೂವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗೆ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಚಾನಲ್ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಫೇಸ್ಬುಕ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನ ಫಾಲೋ ಮಾಡಲು ಮರಿಬೇಡಿ. ಈಗ ಮಾರ್ಕೆಟ್ ನಲ್ಲಿ ಸಿಗುವ ಪ್ರತಿಯೊಂದು ಸೀರೆಯಲ್ಲಿ ಆಲ್ಮೋಸ್ಟ್ ಬ್ಲೌಸ್ ಪೀಸ್ ಇರುತ್ತೆ. ಬಟ್ ಆ ಬ್ಲೌಸ್ ಪೀಸ್ ಅನ್ನ ಹೇಗೆ ಕಟ್ ಮಾಡಬೇಕು, ಅದ್ರ ಮೆಜರ್ಮೆಂಟ್ ಎಷ್ಟು ತಗೋಬೇಕು, ಈ ತರ ತುಂಬಾ ಕನ್ಫ್ಯೂಷನ್ ತುಂಬಾ ಜನರಿಗೆ ಇದೆ. ಹೀಗಾಗಿ ನಾನು ಇವತ್ತು ಸೆಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಸೀರೆನಲ್ಲಿ ಇರುವ ಬ್ಲೌಸ್ ಪೀಸ್ ಅನ್ನ ನಾವು ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಎಂಡ್ ವರ್ಗು ಪೂರ್ತಿಯಾಗಿ ನೋಡಿ, ಮತ್ತೆ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಸೊ ನಡೀರಿ ನೋಡೋಣ. ಫ್ರೆಂಡ್ಸ್, ಮಾರ್ಕೆಟ್ ನಲ್ಲಿ ಸಿಗುವ ಆಲ್ಮೋಸ್ಟ್ ಎಲ್ಲಾ ಸೀರೆನಲ್ಲಿ ಈಗ ಬ್ಲೌಸ್ ಪೀಸ್ ನಮಗೆ ಅವೈಲೇಬಲ್ ಇರುತ್ತೆ. ಬಟ್ ಆ ಬ್ಲೌಸ್ ಪೀಸ್ ಎಲ್ಲಿ ಇರುತ್ತೆ, ಅದನ್ನು ಹೇಗೆ ಕಟ್ ಮಾಡಬೇಕು, ಎಷ್ಟು ಮೆಜರ್ಮೆಂಟ್ ಇಟ್ಕೊಂಡು ಕಟ್ ಮಾಡಬೇಕು, ಈ ತರ ತುಂಬಾ ಜನರಿಗೆ ತುಂಬಾ ಕನ್ಫ್ಯೂಷನ್ ಇದೆ. ಸೊ ಹೀಗಾಗಿ ನಾನು ಅದು ಎಲ್ಲಾ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಲಿಕ್ಕೆ ಇವತ್ತು ಒಂದು ಸೆಪರೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಸೀರೆನಲ್ಲಿ ಇರುವ ಬ್ಲೌಸ್ ಪೀಸ್ ಅನ್ನ ಹೇಗೆ ಕಟ್ ಮಾಡೋದು, ಎಷ್ಟು ಮೆಜರ್ಮೆಂಟ್ ಅನ್ನ ತಗೊಳ್ಳೋದು, ಈ ತರ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನೋಡಿ, ನಾನು ವಿಡಿಯೋನಲ್ಲಿ ತೋರಿಸುವ ಸೀರೆನಲ್ಲಿ ನಾವು ಬ್ಲೌಸ್ ಪೀಸ್ ಅನ್ನ ಕಟ್ ಮಾಡ್ತಾ ಇದೀವಿ. ಎಲ್ಲರಿಗಿಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ, ಸೀರೆನಲ್ಲಿ ಬ್ಲೌಸ್ ಪೀಸ್ ಎಲ್ಲಿ ಇರುತ್ತೆ. ಇವಾಗ ನೋಡಿ, ಎರಡು ಚಾನ್ಸಸ್ ಇರುತ್ತೆ. ಒಂದು, ಸೀರೆ ಸೆರಗಿಗೆ ಅಟ್ಯಾಚ್ಡ್ ಇರುತ್ತೆ ಬ್ಲೌಸ್ ಪೀಸ್, ಇಲ್ಲ ಸೀರೆ ಮುಗಿಯುವ ಎಂಡ್ಗೆ ಬ್ಲೌಸ್ ಪೀಸ್ ಅಟ್ಯಾಚ್ ಇರುತ್ತೆ. ಈ ಸೀರೆನಲ್ಲಿ ನಾವು ಈಗ ನೋಡೋಣ ಸೀರೆ ಬ್ಲೌಸ್ ಪೀಸ್ ಎಲ್ಲಿ ಇದೆ. ಈಗ ನೋಡಿ, ನಾನು ಓಪನ್ ಮಾಡ್ತಾ ಇದ್ದೀನಿ ಸೀರೆಯನ್ನ. ಇದು ನೋಡಿ, ಸ್ವಲ್ಪ ಶೈನ್ ಇದೆ, ಡಿಸೈನ್ ಇದೆ. ಇದು ಸೀರೆ ಸೆರಗು ಇದೆ, ಮತ್ತು ಇವಾಗ ಈ ಸೈಡು ಸೀರೆ ಎಂಡ್ ಆಗ್ತಾ ಇದೆ. ನೋಡಿ, ಇದು ಆರೆಂಜ್ ಕಲರ್ ಸೀರೆ ಇದೆ, ಮತ್ತೆ ಇಲ್ಲಿ ಎಂಡ್ ಆಗಿ ಇವಾಗ ಅವರು ಈ ತುದಿಗೆ ಸೀರೆ ಎಂಡ್ ಆಗೋ ಸೈಡ್ಗೆ ಈ ತರ ಬ್ಲೌಸ್ ಪೀಸ್ ಅನ್ನು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅರ್ಥ ಆಗಿರಬಹುದು, ಒಂದರೆ ಈ ಸೈಡ್ ಸೀರೆ ಎಂಡ್ ಆಗುವ ಸೈಡ್ ನಲ್ಲಿ ಬ್ಲೌಸ್ ಪೀಸ್ ಇರುತ್ತೆ, ಇಲ್ಲ ಈ ತರ ಸೀರೆ ಸೆರಗಿಗೆ ಈ ಸೈಡ್ ಮುಂದಗಡೆ ಅಟ್ಯಾಚ್ಡ್ ಬ್ಲೌಸ್ ಪೀಸ್ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಅಂದ್ರೆ, ಸೀರೆನಲ್ಲಿ ಇರುವ ಬ್ಲೌಸ್ ಪೀಸ್ ನಿಮ್ಗೆ ಸಫಿಶಿಯಂಟ್ ಇದೆ ಅಥವಾ ಇಲ್ವಾ ಅನ್ನೋ ಚೆಕ್ ಮಾಡ್ಬೇಕಾಗುತ್ತೆ. ಅದನ್ನು ಹೇಗೆ ಚೆಕ್ ಮಾಡುವುದು ಅಂದ್ರೆ, ನಾರ್ಮಲಿ ನೀವು ದಿನಲೂ ಉಡುವ ಸೀರೆಯನ್ನ ತಗೊಂಡು ಇದನ್ನು ಈ ತರ ಈ ಸೀರೆಗೆ ಈ ತರ ಅಟ್ಯಾಚ್ ಮಾಡಿ ಈ ತರ ಮೆಜರ್ ಮಾಡ್ತಾ ಹೋಗಿ, ಈ ತರ ಮೆಜರ್ ಮಾಡ್ತಾ ಹೋಗಿದ್ಮೇಲೆ ಉಳಿದಿದ್ದ ಸೀರೆನಲ್ಲಿ ನಿಮ್ಗೆ ಈ ತರ ಬ್ಲೌಸ್ ಪೀಸ್ ಉಳಿದ್ರೆ ಅದು ಸಫಿಶಿಯಂಟ್ ಇರುತ್ತೆ. ಕೆಲವೊಂದು ಸಾರಿ ಏನಾಗುತ್ತೆ ಅಂದ್ರೆ, ಸ್ವಲ್ಪ ಹೆಲ್ದಿ ಹಾಗೆ ಸ್ವಲ್ಪ ಎತ್ತರ ಇರುವ ಜನರಿಗೆ ನೀವು ನೋಡಲ್ದೇನೆ ಬ್ಲೌಸ್ ಪೀಸ್ ಕಟ್ ಮಾಡಿದ್ರೆ ಅದು ಅವರಿಗೆ ಸೀರೆ ಕಡಿಮೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಯಾವಾಗ್ಲೂ ಫಸ್ಟ್ ಬ್ಲೌಸ್ ಪೀಸ್ ಕಟ್ ಮಾಡೋಕ್ಕಿಂತ ಮುಂಚೆ ನೀವು ಆ ಬ್ಲೌಸ್ ಪೀಸ್ ಸಫಿಶಿಯಂಟ್ ಇದೆ ಅಥವಾ ಅಲ್ವಾ, ಸೀರೆ ಕಡಿಮೆ ಬೀಳ್ತಾ ಇದೆ ಅಥವಾ ಇಲ್ವಾ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡಿನೇ ಬ್ಲೌಸ್ ಪೀಸ್ ನೀವು ಕಟ್ ಮಾಡಿ. ಥರ್ಡ್ ಪಾಯಿಂಟ್ ಅಂದ್ರೆ, ಸೀರೆನಲ್ಲಿ ಬ್ಲೌಸ್ ಪೀಸ್ ಎಷ್ಟು ಸೆಂಟಿಮೀಟರ್ ಕಟ್ ಮಾಡಬೇಕು. ಈಗ ನೀವು ನೋಡಬಹುದು, ನನ್ನ ಸೀರೆನಲ್ಲಿ ಇರುವ ಬ್ಲೌಸ್ ಪೀಸ್ ಅನ್ನ ನಾನು ಚೆನ್ನಾಗಿ ಸೆಟ್ ಮಾಡಿದ್ದೀನಿ. ಮತ್ತೆ ನನ್ನ ಪರ್ಸನಾಲಿಟಿ ಮೀಡಿಯಂ ಇದೆ, ಹೀಗಾಗಿ 80 ಸೆಂಟಿಮೀಟರ್ ನಲ್ಲಿ ನನ್ನ ಬ್ಲೌಸ್ ರೆಡಿ ಆಗುತ್ತೆ. ಜನರಲಿ 80 ಸೆಂಟಿಮೀಟರ್ ನಲ್ಲಿ ಎಲ್ಲಾರ್ದು ಬ್ಲೌಸ್ ರೆಡಿ ಆಗುತ್ತೆ. ಬಟ್ ಕೆಲವೊಂದು ಪರ್ಸನ್ಸ್ ಒಂದ್ ಸ್ವಲ್ಪ ಹೆಲ್ದಿ ಇದ್ರೆ, ಸ್ವಲ್ಪ ಎತ್ತರ ಇದ್ರೆ ಅವ್ರಿಗೆ 85 ಸೆಂಟಿಮೀಟರ್ ಬೇಕಾಗುತ್ತೆ. ಸೊ ಹೀಗಾಗಿ ಆ ಕೇಸ್ ನಲ್ಲಿ ನೀವು 85 ಸೆಂಟಿಮೀಟರ್ ಬ್ಲೌಸ್ ಪೀಸ್ ಅನ್ನ ತಗೋಬಹುದು. ಈಗ ನೋಡಿ, ನಾನು ಮೆಜರ್ಮೆಂಟ್ ಟೇಪ್ ಅನ್ನ ತಗೊಂಡಿದ್ದೀನಿ ಮತ್ತು ಈ ಸೈಡ್ ದಿಂದ ನಾನು ಅಳಿತಾ ಇದ್ದೀನಿ. ಈಗ ನೋಡಿ, 80 ಇಲ್ಲಿ ಬರುತ್ತೆ ಕರೆಕ್ಟ್. ಇಲ್ಲಿ ಸ್ವಲ್ಪ ಈ ತರ ನೋಡಿ ಓಪನ್ ಇದೆ, ಸ್ವಲ್ಪ ಈ ತರ ಕೆಲವೊಂದ್ ಸಾರಿ ಸ್ಟಿಚ್ ಮಾಡುವಾಗ ಅರ್ಬೆ ಈ ತರ ಒಂದ್ ಸ್ವಲ್ಪ ಬಿಚ್ಚ ಹೋಗುತ್ತೆ. ಹೀಗಾಗಿ ನಾನು ಒಂದು 2 ಇಂಚ್ ಜಾಸ್ತಿ 82 ಸೆಂಟಿಮೀಟರ್ ತಗೊಳ್ತಾ ಇದ್ದೀನಿ. ನೋಡಿ, ಈ ಬ್ಲೌಸ್ ಪೀಸ್ ಇಷ್ಟು 82 ಸೆಂಟಿಮೀಟರ್ ಬರುತ್ತೆ. ಈಗ ನಾನು ಅದನ್ನು ಕಟ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಹೆಲ್ದಿ ಪರ್ಸನ್ ಅಥವಾ ಎತ್ತರ ಇರುವ ಪರ್ಸನ್ಗೆ ಬ್ಲೌಸ್ ಪೀಸ್ ಅನ್ನ ಹೊಲಿತಾ ಇದ್ರೆ ನೀವು 85 ಸೆಂಟಿಮೀಟರ್ ಕೂಡ ತಗೋಬಹುದು. ಸೊ ಈಗ ನೋಡಿ, ನಮ್ ಬ್ಲೌಸ್ ಪೀಸ್ ರೆಡಿ ಇದೆ. ಇದರಲ್ಲಿ ನಾವು ಬ್ಲೌಸ್ ಅನ್ನು ಹೊಲಿಬಹುದು.
ಈ ತರ ಬ್ಲೌಸ್ ಪೀಸ್ ಅನ್ನು ಕಟ್ ಮಾಡಿದ್ಮೇಲೆ ಕಟ್ ಮಾಡಿದ್ದ ಸೈಡ್ ಮತ್ತು ಸೀರೆ ಸೆರಗಿಗೆ ಪಿಕು ಮಾಡಬೇಕು, ಅಂದ್ರೆ ಸೀರೆ ಬಿಚ್ಚೋದಿಲ್ಲ. ಈ ತರ ಪಾಯಿಂಟ್ಸ್ ಅನ್ನು ಕೆಲವೊಂದು ಜನರಿಗೆ ಗೊತ್ತಿರೋದಿಲ್ಲ, ಹೀಗಾಗಿ ನಾನು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಬಹುದು ಅಂತ ನಾನು ಅನ್ಕೋತಾ ಇದ್ದೀನಿ. ಆದಷ್ಟೇ ಜಾಸ್ತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ, ಮತ್ತೆ ನಿಮ್ ಕಮೆಂಟ್ಸ್ ಅನ್ನ ನನಗೆ ಬರೆದು ತಿಳಿಸಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.